ನಮಸ್ಕಾರ ಮಕ್ಕಳೇ, ಹೇಗಾಯಿತು ನಿಮ್ಮ ಫಿಸಿಕ್ಸ್ ಎಕ್ಸಾಮ್? ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅಂತ ಭಾವಿಸ್ತೇನೆ. ಈಗ ಮೇಜರ್ ಪಾರ್ಟ್ ಬಂದಿದೆ. ನಮ್ಮ ಸಬ್ಜೆಕ್ಟ್ ಕೆಮಿಸ್ಟ್ರಿ. ಅಂದರೆ ಈಗ ಕೆಲವೊಂದಿಷ್ಟು ಜನ ಕೆಮಿಸ್ಟ್ರಿ ಅಂದ ತಕ್ಷಣ ತುಂಬ ಹೆದರ್ಕೊಳ್ಳೋದುಂಟು. ಯಾರಿಗೆಲ್ಲ ತುಂಬ ಕಷ್ಟ ಆಗಿದೆ ಅವರು ನಂಗೆ ಪಾಸ್ ಆದರೆ ಸಾಕಪ್ಪ, ಅಷ್ಟು ಸಾಕು, ನಾನು ಜಾಸ್ತಿ ಓದೋಕ್ಕೆ ನನ್ನ ಕೈಲಿ ಆಗಲ್ಲ ಅಂದರೆ ಅವರಿಗೆ ನಾನು ಈ 2 ಡೇಸಲ್ಲಿ ಪ್ಲ್ಯಾನನ್ನು ಕೊಡ್ತೀನಿ. ಖಂಡಿತ ನೀವು ಪಾಸ್ ಆಗ್ಬೋದು. ಈ 2 ಡೇಸಲ್ಲಿ ನೀವು ಈ ಪ್ಲ್ಯಾನನ್ನು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ 40ರಿಂದ 45 ಅಂಕವನ್ನು ತೊಗೋಬೋದು. ಬರೀ ಥಿಯರಿ ಪಾರ್ಟಲ್ಲಿ. ಆಲ್ರೆಡಿ ನೀವು ಪ್ರಾಕ್ಟಿಕಲಲ್ಲಿ 30ಕ್ಕೆ 30 ಅಥವಾ 30ಕ್ಕೆ 25 ಮೇಲೆ ತೊಗೊಂಡಿದ್ರೆ ನೀವು ಈಸಿಲಿ ಔಟ್ ಆಫ್ 100 70 to 75 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಸಿಯರ್, ನಿಮಗೋಸ್ಕರ ನಾನು ಏನು ಮಾಡಿದ್ದೀನಿ, ಈ 2 ದಿನದಲ್ಲಿ ಏನೆಲ್ಲ ಪಾರ್ಟನ್ನು ಓದಿದ್ರೆ ನೀವು 45 ಮಾರ್ಕ್ಸನ್ನು ಪಡಿಬೋದು. ನೋಡಿ ಮಕ್ಕಳೇ, ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಪಾರ್ಟ್ ಇದೆ. ಈ 3 ಪಾರ್ಟನ್ನು ಫಾಲೋ ಮಾಡಬೇಕಾಗುತ್ತೆ. ನೋಡಿ ಸಿಯರ್, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ತುಂಬ ಸುಲಭವಾದ ಚಾಪ್ಟರ್. ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಮಗೆಲ್ಲ ಗೊತ್ತಿದೆ. ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಫಸ್ಟ್ ಆರ್ಡರ್ ಆ್ಯಂಡ್ 0 ಆರ್ಡರ್, ಇವೆರಡು ಇಂಪಾರ್ಟೆಂಟ್ ಡಿರೈವೇಷನ್ಸ್ 3 ಮಾರ್ಕ್ಸಿಗೆ. ಅದನ್ನು ನಾವು ಓದಬೇಕು. ಇದಾದ ಮೇಲೆ ನಮಗೆ ನೆಕ್ಸ್ಟ್ ಬರೋದೆ ಹಾಫ್ ಲೈಫ್. ಈ ಹಾಫ್ ಲೈಫ್ ಆದಮೇಲೆ ನೆಕ್ಸ್ಟ್ ನಮಗೆ ಎಫೆಕ್ಟ್ ಆಫ್ ಟೆಂಪರೇಚರ್, ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್, ಈ ರೀತಿ ನಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಈ 4ರಿಂದ 5 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ ಕೆಮಿಕಲ್ ಕೈನೆಟಿಕ್ಸಲ್ಲಿ. ಅದನ್ನು ನೀವು ಓದಿದ್ರೆ ಅದು ಸಾಕು. ಈಗ ನೆಕ್ಸ್ಟ್ ಇದೆ ಸೊಲ್ಯೂಷನ್ ಚಾಪ್ಟರ್. ಸೊಲ್ಯೂಷನ್ ಚಾಪ್ಟ್ರಲ್ಲಿ 3ರಿಂದ 4 ಮೇಜರ್ ಕ್ವಶನ್ಸ್ ಇದ್ದಾವೆ. ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್, ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್, ಅಥವಾ ಆಸ್ಮಾಟಿಕ್ ಪ್ರೆಷರ್, ಅಥವಾ ನೆಕ್ಸ್ಟ್ ಹೆನ್ರೀಸ್ ಲಾ, ಅದರ ಅಪ್ಲಿಕೇಶನ್ಸ್, ಈ ರೀತಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ. ಆ ಕಾನ್ಸೆಪ್ಟ್ ಲಿಸ್ಟ್ ಕೂಡ ನಾನೇ ಕೊಡ್ತೇನೆ. ಅದನ್ನು ನೀವು ನೀಟಾಗಿ ಓದಬೇಕು. ನೆಕ್ಸ್ಟ್ ಇದರ ಜೊತೆಗೆ ಅಡಿಷ್ನಲ್ ಆಗಿ ಏನಾದರೂ ಫಿಸಿಕಲ್ ಕೆಮಿಸ್ಟ್ರಿ ಈಸಿ ಇದೆ ಅಂದರೆ ಅವ್ರು ಎಲೆಕ್ಟ್ರೋಕೆಮಿಸ್ಟ್ರಿ ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಕವರ್ ಮಾಡ್ಕೋಬೋದು. ಮೇಜರಾಗಿ 2 ಚಾಪ್ಟರನ್ನು ನಾವು 100% ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಕವರ್ ಮಾಡಬೇಕು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದರೆ 3 ಮಾರ್ಕ್ಸ್ದು 3 ಕ್ವಶನ್ಸ್ ಬರ್ತವೆ ನಮಗೆ. ಡಿ ಬ್ಲಾಕಿಂದ ಒಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಎಫ್ ಬ್ಲಾಕಿಂದ ಒಂದು 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೀವು 2ರಲ್ಲಿ ಯಾವುದಾದ್ರೂ ಒಂದು ಚಾಪ್ಟರನ್ನು ಕಂಪ್ಲೀಟಾಗಿ ಓದಿರ್ಬೋದು. ಈಸಿಯಾಗಿ ನೋಡಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಾದರೂ ನಿಮಗೆ ಕಂಪ್ಲೀಟ್ ಚಾಪ್ಟರ್ ಓದಿದ್ರೆ 3 ಕ್ವಶನ್ಸನ್ನು ಇಲ್ಲೇ ಅಟೆಂಡ್ ಮಾಡ್ಬೋದು. 9 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಒಂದೇ ಚಾಪ್ಟರಿಂದ ಬರುತ್ತೆ. ಇನ್ನು ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಅದು ಇಟ್ ಮೇ ಬಿ ಬೇಸ್ಡ್ ಆನ್ ಪ್ರಾಪರ್ಟೀಸ್ ಆರ್ ಇಟ್ ಮೇ ಬಿ ಬೇಸ್ಡ್ ಆನ್ ಪ್ರಿಪರೇಷನ್. ಇವೆರಡೇ ಪಾಸಿಬಿಲಿಟಿ ಇರೋದು. ಇವೆರಡರಲ್ಲಿ ಒಂದು ಯಾವುದಾದ್ರೂ ಒಂದನ್ನು ಕೊಡ್ತಾರೆ. ನೀವೇನು ಮಾಡಬೇಕು, ಡಿ ಆ್ಯಂಡ್ ಎಫ್ ಬ್ಲಾಕ್ ಅಂತ ಕಂಪ್ಲೀಟ್ ಚಾಪ್ಟರ್ ಓದ್ಬೇಡಿ. ಎಫ್ ಬ್ಲಾಕಿಂದ ಒಂದೇ ಕ್ವಶನ್ ಪಾಸಿಬಿಲಿಟಿ ಇದೆ. ಯಾವುದ್ಯಾವುದು? ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಅದರ ಕಾನ್ಸಿಕ್ವೆನ್ಸಸ್ ಅಥವಾ ಅದರ ಡಿಫ್ರೆನ್ಸ್. ಇವು 3ರಲ್ಲಿ ಯಾವುದಾದ್ರೂ ಒಂದು 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಡಿ ಬ್ಲಾಕಲ್ಲಿ ಪ್ರಾಪರ್ಟೀಸ್ ಮತ್ತು ಪ್ರಿಪ್ರೇಷನಲ್ಲಿ ಯಾವುದು? ಒಂದು K2Cr2O7, ಇನ್ನೊಂದು KMnO4. ಇದಿಷ್ಟನ್ನು ಓದಿದ್ರೆ ನೀವು ಈಸಿಯಾಗಿ 11ರಿಂದ 12 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ ಅಂತ ಹೇಳಿ ವಿದ್ಯಾರ್ಥಿಗಳು ಓದೋದನ್ನೇ ಬಿಟ್ಬಿಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಈಸಿಯಾಗಿ ನೀವು 20 ಮಾರ್ಕ್ಸನ್ನ ತೊಗೋಬೋದು. ಹೇಳ್ತೀನಿ ನಾನು ಹೇಗೆ ಅಂತ. ನೋಡಿ, ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಕಂಪ್ಲೀಟ್ ಆಗಿ ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 6 ರಿಯಾಕ್ಷನ್ ಮೆಕ್ಯಾನಿಸಮ್ ಇದ್ದಾವೆ. ಈ 6ರಲ್ಲಿ ಎಕ್ಸಾಮಲ್ಲಿ 2 ಅಥವಾ ಕೆಲವೊಂದ್ಸಲಿ 3 ಮೆಕ್ಯಾನಿಸಮನ್ನು ಕೇಳಿದ್ದಾನೆ. ಎಷ್ಟು ಮಾರ್ಕ್ಸಿಗೆ? 3 ಮಾರ್ಕ್ಸಿಗೆ. ಈ 3 ಮಾರ್ಕ್ಸ್ ಅಂದರೆ ಟೋಟಲ್ ನಮಗೆ 6ರಿಂದ 9 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನು ನೇಮ್ಡ್ ರಿಯಾಕ್ಷನ್ಸ್ ಇದ್ದಾವೆ. ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 23 ನೇಮ್ಡ್ ರಿಯಾಕ್ಷನ್ಸ್ ಇದ್ದಾವೆ. 22ರಿಂದ 23, 22 to 23. ಆ ನೇಮ್ಡ್ ರಿಯಾಕ್ಷನ್ಸಲ್ಲಿ ನಿಮಗೆ 4ರಿಂದ 5 ನೇಮ್ಡ್ ರಿಯಾಕ್ಷನ್ಸನ್ನು ಕೇಳ್ತಾನೆ. 2 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ, ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಓಕೆ, ಇವೆರಡೂ ಚಾಪ್ಟರ್ ಆದಮೇಲೆ ಇಲ್ಲಿ ನಿಮಗೆ 4 ನೇಮ್ಡ್ ರಿಯಾಕ್ಷನ್ ಕೇಳಿದ್ದಾನೆ. ಕೆಲವೊಂದ್ಸಲಿ ಡೈರೆಕ್ಟಾಗಿ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ವಿಲಿಯಮ್ಸನ್ ಸಿಂಥಸಿಸ್ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಇಲ್ಲ ಐಡೆಂಟಿಫೈ ದ ಪ್ರಾಡಕ್ಟ್ ಆ್ಯಂಡ್ ನೇಮ್ ದ ರಿಯಾಕ್ಷನ್ ಅಂತ ಕೇಳ್ಬೋದು. ಈ ರೀತಿ ಡಿಫ್ರೆಂಟ್ ಬಟ್ ನೇಮಿಂಗ್ ರಿಯಾಕ್ಷನ್ಸನ್ನು 100% ಕೇಳ್ತಾನೆ. ಇಲ್ಲಿ ಕೂಡ ನಾವು ಎಷ್ಟು ಮಾರ್ಕ್ಸನ್ನು ತೊಗೋಬೋದು? ಇಲ್ಲಿ 4 ಕ್ವಶನ್ ಅಂದರೆ 2 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದ್ರು ಒಂದು 8 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಕೆಲವೊಂದ್ಸಲಿ ರಿಯೇಜೆಂಟ್ ಕೊಟ್ಬಿಟ್ಟು MCQ ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ನೇಮ್ಡ್ ರಿಯಾಕ್ಷನ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ರಿಯೇಜೆಂಟ್ ಅಂತ ಆ ಥರ ಕೂಡ ಕೇಳ್ಬೋದು. ಇಲ್ಲಿ ನಿಮಗೆ 2ರಿಂದ 3 ಕ್ವಶನ್ ಬರುತ್ತಾ 3 ಮಾರ್ಕ್ಸ್ದು. ಇಲ್ಲಿ ನಿಮಗೆ 6 ಮಾರ್ಕ್ಸ್ ಇಲ್ಲಿ ಬರುತ್ತೆ. ಐ ವಿಲ್ ರೈಟ್ ಹಿಯರ್
6 ಮಾರ್ಕ್ಸ್. ಫ್ರಮ್ ಮೆಕ್ಯಾನಿಸಮ್, ಫ್ರಮ್ ನೇಮ್ಡ್ ರಿಯಾಕ್ಷನ್ಸ್ ನಿಮಗೆ 8 ಮಾರ್ಕ್ಸ್. ಇದಾದ ಮೇಲೆ ನಿಮಗೆ ಈ ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ಅಮೈನ್ಸ್ ಚಾಪ್ಟರ್. ಈ ಬಯೋಮಾಲಿಕ್ಯೂಲ್ಸ್ ಏನು ತುಂಬ ಈಸಿ ಚಾಪ್ಟರ್, ಅದು ಥಿಯರಿ ಇದೆ. ಕಂಪ್ಲೀಟಾಗಿ ಒಂದು 10 ರಿಂದ 15 ಡೆಫಿನೇಷನ್, ಎಕ್ಸಾಂಪಲ್ಸ್ ಇದ್ದಾವೆ. ಅದನ್ನು ನೀವು ಓದಿದ್ರೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿದ್ರೆ ಈಸಿಯಾಗಿ ನೀವು 5 ಮಾರ್ಕ್ಸಿಗೆ ಇಲ್ಲಿ ಒಂದು 4 ಆದರೂ ಸ್ಕೋರ್ ಮಾಡ್ಬೋದು. ಓಕೆ, ಇದು 5 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. ಸೊ ವಿಲ್ ಕನ್ಸಿಡರ್ 5 + 2 7 ಮಾರ್ಕ್ಸ್ ನಿಮಗೆ ಬಯೋಮಾಲಿಕ್ಯೂಲ್ಸಿಂದ ಬರುತ್ತೆ. ಅಮೈನ್ಸ್ ಚಾಪ್ಟರಲ್ಲಿ ಕೇವಲ 4 ರಿಂದ 5 ನೇಮ್ ರಿಯಾಕ್ಷನ್ಸ್ ಇದ್ದಾವೆ ಅಥವಾ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದ್ದಾವೆ. ಈ 4 ರಿಂದ 5ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ನಿಮಗೆ ಫಾರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. ಓಕೆ, ಅಮೈನ್ಸಿಂದ ಎಲ್ಲ ಚಾಪ್ಟರ್ ಓದಬೇಕು ಅಂತಲ್ಲ, ನೀವು ಪಾಸ್ ಆಗಬೇಕಾದ್ರೆ ನೋಡಿ, ಇಲ್ಲೇ ನೋಡಿ 6 + 8 12 13 14 21 22 23 24 24 ಮಾರ್ಕ್ಸು ಈಸಿಯಾಗಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ತೊಗೋಬೋದು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲೂ ಕೂಡ ನೀವು 11 ರಿಂದ 12 ಮಾರ್ಕ್ಸನ್ನು ತೊಗೋಬೋದು. ಫಿಸಿಕಲ್ ಕೆಮಿಸ್ಟ್ರಿಲೂ ಕೂಡ 10 ರಿಂದ 11 ಮಾರ್ಕ್ಸನ್ನು ತೊಗೋಬೋದು. ಸೊ ಇಲ್ಲಿ 10 ಕನ್ಸಿಡರ್ ಮಾಡೋದು 10, 20, ಇಲ್ಲ 30, 40, 44 ರಿಂದ 45 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದಲ್ಲದೆ ನಿಮಗೆ ಇನ್ನೂ ಈಸಿಯಾಗಿರುವಂಥದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇದು ಒಂಥರ ಬೋನಸ್ ಮಾರ್ಕ್ಸ್ ಇದ್ದಂಗೆ. ಅಂದರೆ ಯಾರು ಪಾಸ್ ಆಗೋದೇ ಡೌಟು ಅಂತಿರಲ್ಲ ಅವರಿಗೆ ನೋಡಿ, ಈಗ ಹೇಳಿರೋ ನಾನು ಪ್ಲ್ಯಾನನ್ನು ನೀವು ಫಾಲೋ ಮಾಡಿ, ಅದರ ಜೊತೆಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಆಲ್ರೆಡಿ ಆಪ್ಷನ್ಸ್ ಇರ್ತವೆ, ನೀಟಾಗಿ ಒಂದ್ಸಲಿ ಓದಿ ಅದನ್ನು ನೀವು ಸಾಲ್ವ್ ಮಾಡಿದ್ರೆ ಮುಗೀತು. ಈ ಕೆಲವೊಂದ್ಸಲಿ 5 ಮಾರ್ಕ್ಸ್ ಕ್ವಶನಲ್ಲಿ 3 + 2 ಆಗಿ ಕೇಳ್ತಾನೆ, ಇಲ್ಲ 2 + 2 + 1 ಆಗಿ ಕೂಡ ಕೇಳ್ತಾನೆ. ಅವಾಗ ನೀವು 1 ಮಾರ್ಕ್ಸಿಗೆ ಡೆಫಿನೇಷನ್ ಚಿಕ್ಕ ಡೆಫಿನೇಷನ್ಸ ಕೇಳ್ತಾನೆ. ಈಗ ರೆಸಮಿಕ್ ಮಿಕ್ಸ್ಚರ್ ಅಥವಾ ಮಾಡಿಫಿಕೇಷನ್ ಅಥವಾ ನೆಕ್ಸ್ಟ್ ಏನು ಆಪ್ಟಿಕಲ್ ಆಕ್ಟಿವಿಟಿ, ಆಪ್ಟಿಕಲ್ ಇನ್ಆಕ್ಟಿವ್ ಮಾಲಿಕ್ಯೂಲ್ಸ್, ಈ ರೀತಿ ಆ ಚಿಕ್ಕ ಡೆಫಿನೇಷನ್ಸನ್ನು ಓದಿದ್ರೆ ಸಾಕು. ನೀವು ಪ್ರಿಪರೇಟರಿ ಅಥವಾ ಮಾಡಲ್ ಪೇಪರನ್ನು ನೋಡಿದ್ರೆ ಈ ವರ್ಷದಲ್ಲಿ ಗ್ರಾಫ್ ಬೇಸ್ಡ್ ಪ್ರಾಬ್ಲಮ್ಸ್ ಇದೆ ಅಥವಾ ಗ್ರಾಫ್ ಬೇಸ್ಡ್ ಮೇಲೆ ಕ್ವಶನ್ಸ್ ಕೂಡ ಕೇಳಿದ್ದಾರೆ. ಸೊ ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಯಾವುದೆಲ್ಲ ಗ್ರಾಫ್ಸ್ ಇದ್ದಾವೆ ಅದನ್ನು ನೀವು ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಇಲ್ಲಿಗೆ ಮುಗಿದಾಯಿತು. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಈಗ ನಿಮಗೆ ಆಲ್ರೆಡಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕಂಪ್ಲೀಟ್ 1 ಶಾರ್ಟ್ ವೀಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದಿಷ್ಟು ಓದಿದ್ರೆ ನಿಮಗೆ ಸಾಕು. ಓಕೆ, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಇದು ಕೂಡ ವಿಡಿಯೋನ ನಾನು ಮಾಡ್ತೇನೆ. ಈಗ ನಿಮಗೆ ಏನೇನು ಸಿಗುತ್ತೆ, ಈಗ ನಾನು ಏನು ಹೆಲ್ಪ್ ಮಾಡ್ಬೋದು ಈ ಪಾಸಿಂಗ್ ಮಾರ್ಕ್ಸ್ ಆಗೋದಕ್ಕೆ, 1 ನಿಮಿಷ. ಸಿಯರ್ ಈ ಫಿಸಿಕಲ್ ಕೆಮಿಸ್ಟ್ರಿ, ಕಂಪ್ಲೀಟ್ ಫಿಸಿಕಲ್ ಕೆಮಿಸ್ಟ್ರಿ 1 ಶಾರ್ಟ್ ವಿಡಿಯೋ, ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ 1 ಶಾರ್ಟ್ ವಿಡಿಯೋನ ನಾನು ಮಾಡ್ತೇನೆ. ಅದು ಇವತ್ತೇ ನಿಮಗೆ 4:00 ಸಿಗುತ್ತೆ. 4:00 ಫಿಸಿಕಲ್ ಕೆಮಿಸ್ಟ್ರಿ 1 ಶಾರ್ಟ್ ವಿಡಿಯೋ. ಇದಾದ ಮೇಲೆ ಮೇಜರಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನು 7th ಬೆಳಗ್ಗೆ 8 ಗಂಟೆಗೆ ನಿಮಗೆ ವಿಡಿಯೋನ ರಿಲೀಸ್ ಮಾಡ್ತೇನೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಇರುವಂಥ ರಿಯಾಕ್ಷನ್ಸನ್ನು ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಇದಾದ ಮೇಲೆ ನಾಳೆ 7th ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 1 ಶಾರ್ಟ್ ವಿಡಿಯೋ 4:30 PM 4:30 PM ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 1 ಶಾರ್ಟ್ ವಿಡಿಯೋ. ಇವೆಲ್ಲ ಮ್ಯಾಕ್ಸಿಮಮ್ ಇದು 1.5 hour, ಇದೊಂದು 1.5 hour, ಇದೊಂದು 2 hours, ಅಂದರೆ 4 to 5 hours ನೀವು ನನಗೆ ಕೊಟ್ಟಿದ್ದೇ ಆದಲ್ಲಿ ನೀವು ಈಸಿಯಾಗಿ 30 ಮಾರ್ಕ್ಸನ್ನು ಪಡಿಬೋದು. ಇದಾದ ಮೇಲೆ ನಿಮಗೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇದು 1 ಶಾರ್ಟ್ ವಿಡಿಯೋ ಇರುತ್ತೆ. ಡೆಫಿನೇಷನ್ಸ್ 1 ಶಾರ್ಟ್ ವಿಡಿಯೋ ಇರುತ್ತೆ. ಗ್ರಾಫ್ ಬೇಸ್ಡ್ 1 ಶಾರ್ಟ್ ವಿಡಿಯೋ ಇರುತ್ತೆ. ಈ ಎಲ್ಲ 1 ಶಾರ್ಟ್ ವಿಡಿಯೋಸನ್ನು ನೀವು ಒಂದು 20 ಮಿನಿಟ್ಸ್ ಇರುತ್ತೆ. ಅದನ್ನು ನೀವು ನೋಡಿದ್ರೆ 40 ರಿಂದ 45 ಮಾರ್ಕ್ಸು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇನ್ನೂ ನೆನ್ಪಿಟ್ಕೊಳ್ಳಿ, ನಾನು MCQs ಬಗ್ಗೆ ಮಾತೇ ಆಡಿಲ್ಲ. ಅದರಲ್ಲೂ ನೀವು ಒಂದು 5 ರಿಂದ 10 ಸ್ಕೋರ್ ಮಾಡಿದ್ರೆ ಈಸಿಯಾಗಿ ನೀವು 50+ ಸ್ಕೋರ್ ಮಾಡ್ಬೋದು. ಪ್ರಾಕ್ಟಿಕಲಲ್ಲಿ ನಿಮಗೆ ಒಂದು 25 ಬಂದಿದೆ ಅಂತಲೇ ಅಂದ್ಕೊಳ್ಳಿ ಮಿನಿಮಮ್. ಸೊ ಎಷ್ಟಾಯಿತು ಟೋಟಲಿ 75 ಮಾರ್ಕ್ಸ್ ನೀವು ಕೆಮಿಸ್ಟ್ರಿಯಲ್ಲಿ ಈಸಿಯಾಗಿ ಪಡಿಬೋದು. ನೀವೇನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ, ಅಥವಾ ನಾನು ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಎಲ್ಲ ವೀಡಿಯೋಸ್ ಮಾಡ್ತೀನಿ ಕಂಟಿನ್ಯೂಸ್ ಆಗಿ. ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಸೊ ಕರೆಕ್ಟ್ ಟೈಮಿಗೆ, ಆ ಟೈಮಿಗೆ ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲಿ ಗ್ಯಾಪ್ ಕೊಟ್ಟು ನಿಮಗೆ ಈ ಎಲ್ಲ ವೀಡಿಯೋಸನ್ನು ರಿಲೀಸ್ ಮಾಡ್ತೀನಿ. ಸೊ ಇವೆಲ್ಲ ವೀಡಿಯೋನ ಪ್ರತಿಯೊಬ್ಬರು ತಪ್ಪದೆ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ. 8th afternoon ಅಷ್ಟರಲ್ಲಿ ನಾನು ಕಂಪ್ಲೀಟ್ ಕೆಮಿಸ್ಟ್ರಿ ಎಲ್ಲ ವಿಧವಾದ ಕ್ವಶನ್ಸ್ ಪೇಪರ್ ಆಗಲಿ, ಆನ್ಸರ್ ಮಾಡಲ್ ಆಗಲಿ, ಅಥವಾ ಹೇಗೆ ಬರಿಬೇಕು, ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ 2 ದಿನ ನನ್ನ ಜೊತೆಗೆ ನೀವಿದ್ದರೆ 100% 75 ಅಬೋವ್ ಮಾರ್ಕ್ಸನ್ನು 100ಗೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನೀವು ಪಾಸ್ ಆಗ್ತೀರಾ ಅಂತ ಡೌಟ್ ಏನಾಯಿತು ಅಂದರೆ ಡೌಟ್ ಪಡೋಕ್ಕೆ ಹೋಗಬೇಡಿ. ಈಗಲೂ ಸಾಧ್ಯ ಇದೆ. ನೀವು ಪಾಸ್ ಅಲ್ಲ, 80ಗೆ ಆರಾಮಾಗಿ ನೀವು 70 ಮಾರ್ಕ್ಸಿಗೆ ಆರಾಮಾಗಿ ನೀವು 60 ಅಬೋವನ್ನು ತೊಗೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ವಿದ್ಯಾರ್ಥಿಗಳೇ, ಎದುರುಕೊಳ್ಳದೆ ನೀವು ನನ್ನ ಜೊತೆ ನೆಕ್ಸ್ಟ್ 2 days ಏನಾದರೂ ನೀವು ಇದ್ದಿದ್ದೇ ಆದಲ್ಲಿ ಈಸಿಯಾಗಿ ನೀವು 60 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಮತ್ತು ಇಲ್ಲಿ ಏನೇನು ಕ್ಲಾಸ್ ಮಾಡ್ತೀನಿ ಇದೆಲ್ಲದರ PDF ನಿಮಗೆ ಸಿಗುತ್ತೆ. ಈ PDF ಎಲ್ಲಿ ಸಿಗುತ್ತೆ? ತೇಜ್ ಅಕಾಡೆಮಿ.
ಈ ಪ್ಲೇಸ್ಟೋರಲ್ಲಿ ನೀವು ತೇಜ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಫ್ರೀಯಾಗಿ ಈ PDF ಅವೈಲೇಬಲ್ ಇರುತ್ತೆ. ಅಥವಾ ನಿಮಗೆ ಅಲ್ಲಿ ಸಿಗಲಿಲ್ಲ ಅಂದರೆ ದೆನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ ದಿಸ್ ನಂಬರ್ 9071455466. ಈ ನಂಬರಿಗೆ ನೀವು ಕಾಂಟ್ಯಾಕ್ಟನ್ನು ಮಾಡಿದ್ರೆ ನಿಮಗೆ ಈ PDF ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.